ಹಾಯ್ ಕಿಂಗ್ಸ್, ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಡೇ 2 ಆಫ್ ಕಿಂಗ್ಸ್ ಜಂಕ್ಷನ್. ಇನ್ನು ಯಾರು ನನ್ನ ಚಾನಲ್ ನೋಡ್ತಾ ಇರೋರು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಎರಡನೇ ದಿನ ಏನು ನನಗೆ ಅಂಗಡಿ ಮಳಿಗೆ ಹುಡುಕುವಂಥ ಟೈಮು. ಮಳಿಗೆ ಅಂತೂ ನಾನೊಂದು ಸಿಕ್ಕಾಪಟ್ಟೆ ಹುಡುಕಬೇಕು ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟು ನಮ್ಮನೆ ಹತ್ರನೇ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನ ನೋಡ್ಬೋದು ನೀವು, ಏನು ಶಾಂತಲಾ ಥಿಯೇಟ್ರ್ ಸಿಗ್ನಲ್ ಹತ್ರನೇ ಇರೋಂಥದ್ದು. ಕಂಪ್ಲೀಟಾಗೆ ಈ ರೀತಿ ಇದೆ. ಇದ್ರದ್ದು ಕೂಡ ವೀಡಿಯೋ ಮಾಡಿದ್ದೀನಿ, ನಾನು ಇನ್ಸ್ಟಾದಲ್ಲಿ ಕೂಡ ಹಾಕಿದ್ದೆ, ನೋಡ್ಬೋದು. ಬನ್ನಿ ಕಂಪ್ಲೀಟಾಗಿ ಹೋಗಿ ಆರಾಮಾಗಿ ದೇವ್ರ ದರ್ಶನ ಮಾಡಿ ಇವತ್ತಿನ ಕೆಲಸನ ಶುರು ಮಾಡೋಣ. ಹೋಗಿ ಒಂದು ಒಳ್ಳೆ ಬೆಸ್ಟ್ ವೈಬ್ಸಲ್ಲಿ ಸ್ವಾಮಿಯ ದರ್ಶನ ಮಾಡಿದೆ. ಹಾಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಬರ್ತಾ ಕುಕ್ರಳ್ಳಿ ಕೆರೆ ಹತ್ರ ಸೆಟ್ ಮಸಾಲೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅಂದರು. ಆ ಕುಕ್ರಳ್ಳಿ ಕೆರೆ ಹತ್ರ ಇರುವಂಥ ಸೆಟ್ ಮಸಾಲೆನ ತಿಂದ್ಕೊಂಡು ಟೇಸ್ಟ್ ಏನೋ ಒಂಥರ ಚೆನ್ನಾಗಿತ್ತು, ತುಪ್ಪದಲ್ಲೇ ಮಾಡಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವು ಮಳಿಗೆ ಹುಡ್ಕೋಕ್ಕೆ ಬಂದ್ವಿ. KG ಕೊಪ್ಪಲು, ಸರಸ್ವತಿಪುರಂ, ಕುವೆಂಪು ನಗರ್, ಅಗ್ರಹಾರ, ಚಾಮುಂಡಿಪುರಂ, ವಿದ್ಯಾರಣ್ಯಪುರಂ ಎಲ್ಲ ಕಡೆ ಹುಡುಕಿ ಸುತ್ತಾಡಿ ನನಗೆ ಕೊನೆಗೆ ಸಿಕ್ಕಿದ್ದು ವಿದ್ಯಾರಣ್ಯಪುರಂ. ಹೌದು, ವಿದ್ಯಾರಣ್ಯಪುರಂ ಅಂದಾನಿ ಸರ್ಕಲ್ ಎಲ್ಲರಿಗೂ ಗೊತ್ತಿರುತ್ತೆ. ಈ ಅಂದಾನಿ ಸರ್ಕಲಿಂದ ಕರೆಕ್ಟಾಗಿ ಲೆಫ್ಟಿಗೆ ನೋಡಿದ್ರೆ ಏನಿದೆಯಲ್ಲ ಇದೇ ಮಳಿಗೆ ನಾನು ನೋಡಿರೋಂಥದ್ದು. ಮಳಿಗೆ ಅಂತೂ ತುಂಬಾ ಇಷ್ಟ ಆಯಿತು. ಬಾಡಿಗೆ ಮತ್ತು ಅಡ್ವಾನ್ಸ್ ಕೂಡ ಹಾಗೆ ಜಾಸ್ತಿನೇ ಹೇಳಿದ್ರು. ಏನು ಎಲ್ಲರೂ ಕಮರ್ಷಿಯಲ್ಲು 2 ಲಕ್ಷದ ಕಡಿಮೆ ಯಾರೂ ಅಡ್ವಾನ್ಸ್ ಒಪ್ಕೊತಾನೆ ಇಲ್ಲ. ಕೊನೆಗೂ ನಾವು ಒಂಚೂರು ಹೆಚ್ಚು ಕಡಿಮೆ ಮಾತಾಡಿ ಅಡ್ವಾನ್ಸು ಬಾಡಿಗೆನ ಮಾತಾಡಿಕೊಂಡು ಟೋಕನ್ ಅಡ್ವಾನ್ಸ್ ಕೊಟ್ಟು ನಾರ್ಮಲ್ ಅಡ್ವಾನ್ಸ್ ಕೊಡೋಕ್ಕೆ ಹೆಚ್ಚು ಕಡಿಮೆ ನಾನು ಒಂದು 10 ದಿವಸ ಟೈಮ್ನ ತಗೊಂಡು ಎಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು ಈಗ ಕೀನ ಈಸ್ಕೊಂಡಿದ್ದೀನಿ. ನಾಳೆಯಿಂದ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಇದೇ ರೀತಿ ನಿಮ್ಮ ಎಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತೀನಿ. ಇದು ಹೊಸ ಚಾನಲು. ಈ ಚಾನಲ್ ನೋಡ್ತಾ ಇರೋರು ಇನ್ನೂ ಹಳೆ ಚಾನಲ್ ಯಾರು ನೋಡಿಲ್ಲ ಅಂದರೆ ನನ್ನ ಹಳೆ ಚಾನಲ್ಲು ಕೂಡ ನಿಮಗೆ ವ್ಲಾಗ್ಸ್ ವಿತ್ ಕನ್ನಡಿಗ ಅಂತ ಇದೆ, ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಇನ್ನು ಮುಂದೆ ಇನ್ನೂ ಒಂದು ವ್ಲಾಗ್ ಮುಖಾಂತರ. ಡೈಲಿ ವ್ಲಾಗ್ಸು ಅಪ್ಡೇಟ್ಸು ಬರ್ತಾ ಇರುತ್ತೆ, ಫಾಲೋ ಮಾಡಿ.